ಆತ್ಮೀಯ ಕನ್ನಡದ ಬಂಧುಗಳು ನಮಸ್ಕಾರ. ನಾನು ಹಿಂದೆ ರಾಜ್ಯಸಭೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಗ್ತಾ ಇದ್ದಂಥ ಅನ್ಯಾಯಗಳ ಬಗ್ಗೆ ಅಲ್ಲಿ ಪ್ರಶ್ನೆಯನ್ನು ಮಾಡಿದ್ದೆ. ನನ್ನ ಒಂದು ಕಾಳಜಿ ನನ್ನ ಒಬ್ಬನ ಬಗ್ಗೆ ಅಲ್ಲ, ನನ್ನ ಕಾಳಜಿ ಉದ್ಯಮದ ಬಗ್ಗೆ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಸಿನಿಮಾ ಇವತ್ತು ರಿಲೀಸ್ ಆಯಿತು ಅಂದರೆ ಇಮಿಡಿಯೇಟ್ ಒಂದು ಶೋ ಮುಗಿತಾ ಇದ್ದಂಗೆ ಆ ಚಿತ್ರ ಇವತ್ತು ಆನ್ಲೈನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಹೇಗಾಗ್ತಿದೆ ಗೊತ್ತಿಲ್ಲ, ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಎರಡು ವಿಷಯನ ನಿಮಗೆ ಹೇಳ್ತೀನಿ. ಕಷ್ಟಪಟ್ಟು ಒಂದು ಒಳ್ಳೆಯ ಚಿತ್ರ ಮಾಡಬೇಕು, ಮತ್ತು ಇದು ಉದ್ಯಮ. ನಾವು ಇದು ಚಿತ್ರ ಮಾಡಿ ನಮಗೆ ನಿರ್ಮಾಪಕರಿಗೇನು ಬೆನಿಫಿಟ್ಸ್ ಇಲ್ಲ, ಬರೀ ನಾವು ಸಂತೋಷಕ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಬಳಕೆ ಮಾಡೋದಿಲ್ಲ. ಇಟ್ಸ್ ಎ ವ್ಯಾಪಾರ. ಎಲ್ಲ ಭಾಷೆಗಳಲ್ಲೂ ವ್ಯಾಪಾರ ಇದೆ. ಇದು 80 ವರ್ಷದ ಸಿನಿಮಾ ರಂಗ, ಇಡೀ ಭಾರತೀಯ ಚಿತ್ರರಂಗ. ಒಳ್ಳೆ ಚಿತ್ರ ಮಾಡಿದ್ರೆ ಜನಕ್ಕೆ ಇಷ್ಟ ಆದರೆ ನೋಡ್ತಾರೆ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಇದು ಅವತ್ತಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಆದರೆ ಈಗ ನಿಮಗೆ ಪಿಕ್ಚರ್ ರಿಲೀಸ್ ಆಗಿದ ತಕ್ಷಣವೇ ಮಾರ್ನಿಂಗ್ ಶೋ ಆದಮೇಲೆ ನಿಮಗೆ ಬಿಟ್ವೀನ್ 2 ಗಂಟೆಯಿಂದ 4 ಗಂಟೆ ಒಳಗಡೆ ಇಡೀ ರಾಜ್ಯದಲ್ಲಿ ನಿಮಗೆ ಎಲ್ಲ ಮೊಬೈಲಲ್ಲೂ ಫಿಲಮ್ ಬರ್ತದೆ ಅಂದರೆ ಥಿಯೇಟ್ರಿಗೆ ಯಾರೂ ಬರೋದಿಲ್ಲ. ಯಾಕಂದರೆ ನಮ್ಮ ಕೈನಲ್ಲೇ ಮೊಬೈಲಲ್ಲೇ ನಾವು ನೋಡ್ಕೋತೀವಿ ಅನ್ನೋ ಸಿಸ್ಟಮ್ ಇದೆ. ನೋಡೋರ್ಗೆ ಅನ್ನಿಸ್ಬೋದು ನಮ್ಮ ಮೊಬೈಲಲ್ಲಿ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಆದರೆ ಇದು ಎಂಥ ದೊಡ್ಡ ಕ್ರೈಮ್ ಅಂದರೆ, ಈಗ ಸಾಮಾನ್ಯವಾಗಿ ಒಂದು ಸಣ್ಣ ಕಳ್ತನ ಯಾರಾದರೂ ಮಾಡಿದ್ರು ಅಂದರೆ ಅವನಿಗೆ IPC ಸೆಕ್ಷನ್ನು, ಯಾವುದೋ ಒಂದು ಕಾನೂನು, ಅವನಿಗೊಂದು ಜೈಲು ಅಂತ ಇರುತ್ತೆ. ಒಂದು ಆಕ್ಸಿಡೆಂಟ್ ಆದರೆ ಒಂದು ಕೇಸ್ ಇರುತ್ತೆ, ಒಂದು ಬ್ಯಾಂಕ್ ದರೋಡೆಗೆ ಒಂದು ಕೇಸ್ ಇರುತ್ತೆ, ಕೊಲೆಗೆ ಒಂದು ಕೇಸ್ ಇರುತ್ತೆ. ಆದರೆ ಇವತ್ತು ಆನ್ಲೈನಲ್ಲಿ ಒಬ್ಬ ನಿರ್ಮಾಪಕ ಹಾರ್ವೆಸ್ಟ್ ಮಾಡಿದಂಥ ಪಿಕ್ಚರು, ಅಥವಾ ಒಬ್ಬನಿಗೆ ಗೊತ್ತು ಎಲ್ಲೆಲ್ಲಿಂದ ದುಡ್ಡು ತಂದಿರ್ತಾನೆ, ಹ್ಯಾಗೆ ತಂದಿರ್ತಾನೆ, ಅವನು ಹ್ಯಾಗೆ ಸಿನಿಮಾ ಮಾಡ್ತಾನೆ, ಎಷ್ಟು ಕಷ್ಟಪಟ್ಟಿರ್ತಾನೆ, ಎಷ್ಟು ಬಡ್ಡಿ ಕಟ್ಟಿರ್ತಾನೆ. ಒಂದು ಹೆಮ್ಮೆನೂ ಇರುತ್ತೆ, ನಾನು ಒಂದು ಕನ್ನಡ ಸಿನಿಮಾ ಮಾಡ್ದೇನೋ ಒಂದು ಹೆಮ್ಮೆ ಇರುತ್ತೆ. ಜೊತೆಗೆ ಅದರಿಂದ ನಾನು ಹಾಕಿದ ದುಡ್ಡಲ್ಲಿ ನನಗೇನೋ ಬರುತ್ತೆ ಅನ್ನೋ ನಂಬಿಕೆಯೂ ಕೂಡ ಇರುತ್ತೆ. ಇವತ್ತು ಈ ಸಿನಿಮಾವನ್ನು ಕಳ್ತನ ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಒಂದು ಕೊಲೆಗೆ ಸಮಾನ. ಒಬ್ಬ ನಿರ್ಮಾಪಕನ ಕೊಲೆ ಮಾಡಿದ್ರೆ ಹೇಗಿರುತ್ತೆ, ಮಾಮೂಲು ಕೊಲೆ ಮಾಡಿದವನಿಗೆ ಏನಿರುತ್ತೆ ಅಷ್ಟೇ ಒಂದು ಮಹಾನ್ ತಪ್ಪಾಗುತ್ತೆ. ಎರಡನೇದು, ಒಂದು ಯಾವುದೋ ಒಂದು ಬ್ಯಾಂಕ್ ರಾಬರಿ ಮಾಡಿದ್ರು ಅಂದರೆ ಯಾವ ಥರ ಇರುತ್ತೆ, ಅದೇ ಥರ ಇದು ಒಂದು ರಾಬರಿನೇ. ಮಿನಿಮಮ್ ಒಂದು ಸಿನಿಮಾ ಮಾಡೋದಕ್ಕೆ ಇವತ್ತು ನಾಟ್ ಲೆಸ್ ದೆನ್ 5 to 10 crores ಆ್ಯಾವ್ರೇಜ್ ಪಿಕ್ಚರ್. ದೊಡ್ಡ ಪಿಕ್ಚರ್ ಅಂದರೆ 50 ಕೋಟಿ, 100 ಕೋಟಿ, 200 ಕೋಟಿ. ಇಷ್ಟು ದೊಡ್ಡ ಖಜಾನೆನ ಒಂದು ಮೊಬೈಲಲ್ಲಿ ಕದಿಯೋದು ಅಂದರೆ, ಸೊ ಇದೊಂದು ಭಾಳ ದೊಡ್ಡ ನೋವು ನಮಗಾಗಿತ್ತು. ಹಾಗಾಗಿ ಈ ವಿಷಯನ ನಮಗೆ ಯಾಕೆ ಅಂತ ಸುಮ್ಮನೆ ಇದ್ದರೆ ಭಾಳ ಕಷ್ಟವಾಗ್ತದೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರು ನನ್ನ ಭಾಳ ಆತ್ಮೀಯರು ಕೋಣ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಪಾಪ ಅವ್ರ ಪಿಕ್ಚರು ನೀವು ಎಲ್ಲೇ ತೆಗೀರಿ, ಯಾವ ಮೂಲೆಯಲ್ಲಿ ತೆಗೀರಿ, ಇವತ್ತು ಆ ಪಿಕ್ಚರ್ ಸಿಗ್ತಾ ಇದೆ. ಯಾವ ಥರ ಅಂದರೆ ಹೇಳೋಕ್ಕೆ ಅಸಾಧ್ಯ. ಈ ಕೋಣ ಥರ ಪ್ರೊಡ್ಯೂಸರ್ಸು ಸುಮಾರು ಒಂದು ವರ್ಷಕ್ಕೆ ಒಂದು 200 ಪಿಕ್ಚರ್ ಮಾಡಿದ್ರೆ 200 ಜನರ ಪಿಕ್ಚರನ್ನು ಕೂಡ ಇವತ್ತು ನಿಮಗೆ ಆನ್ಲೈನಲ್ಲಿ ಬರ್ತಾ ಇದೆ, ಸಿಗ್ತಾ ಇದೆ. ನೋಡೋರಿಗೆ ಸಂತೋಷ, ಫ್ರೀಯಾಗಿ ಸಿಗ್ತಾ ಇದೆ. ಬಟ್ ಕಳ್ಕೊಳೋನ್ಗೆ ಅನ್ನೋ ಗೊತ್ತಾಗ್ತದೆ. ತುಂಬ ದೊಡ್ಡ ತಪ್ಪಿದು. ನಾನು ಹೇಳ್ದಲ್ಲ, ಕೊಲೆ ಮಾಡೋದಷ್ಟೇ ತಪ್ಪು, ಕಳ್ತನ ಮಾಡೋದಷ್ಟೇ ತಪ್ಪು. ಇವಾಗ ಇದಕ್ಕೆ ಪರಿಹಾರ ಹೆಂಗೆ ಅಂದರೆ, ನಾನು ಪರ್ಸ್ನಲಿ ಐ ಥ್ಯಾಂಕ್ ಮೈ ಡಿಯರೆಸ್ಟ್ ಫ್ರೆಂಡ್. ಇವ್ರಿಗೆ ಸ್ವಲ್ಪ ಇಂಟರ್ನೆಟ್ನಲ್ಲಿ ತುಂಬ ನಾಲೆಜ್ ಇದೆ, ಹೆಂಗೆ ಆಪ್ರೇಟ್ ಮಾಡೋದು ಅಂತ ಗೊತ್ತಿದೆ. ಸೊ ಇವರು ಭಾಳ ತೀಕ್ಷ್ಣವಾಗಿ ತುಂಬ ಕಷ್ಟಪಟ್ಟು ಟ್ರೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಪೊಲೀಸರು ಮಾಡುವಂಥ ಕಾರ್ಯವನ್ನು ಇವರು ಪ್ರಯತ್ನ ಪಟ್ಟರು. ಮಾಡಿದಾಗ ಇವ್ರಿಗೆ ತುಂಬ ಲೊಕೇಶನ್ಗಳು ಟ್ರೇಸ್ ಆಯಿತು.
ಆ ಟ್ರೇಸ್ ಆದಮೇಲೆ ದ ಒನ್ಲಿ ದಾರಿ ಏನು, ವಿ ಹ್ಯಾವ್ ಟು ಗಿವ್ ಕಂಪ್ಲೇಂಟ್, ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಕತೆ. ಸೊ ಹಾಗಾಗಿ ನಾವು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ. ಎಂಥ ಬ್ಯೂಟಿಫುಲ್ ಆಫೀಸರ್ ನಮ್ಮ ಗಣಪತಿ ಸಾಹೇಬರು, ಆಮೇಲೆ ನ್ಯಾಮಗೌಡರು, ನಮ್ಮ DCP, ಫಂಟಾಸ್ಟಿಕ್ ಆಫೀಸರ್ಸ್. ಅವರು ನಮ್ಮ ಒಂದು ಬೇಡಿಕೆ ಮತ್ತು ಕರೆ ಇದೆಯಲ್ಲ, ಅದಕ್ಕೆ ಯಾವ ಥರ ಅಂದರೆ ಯಾರು ನಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮದಿರ ಥರ ಸ್ಪಂದಿಸಿ ದೇ ವರ್ಕ್ ಹಾರ್ಡ್. ಮತ್ತು ಇವರು ತುಂಬ ಕಷ್ಟಪಟ್ಟರು. ಇವರ ಪ್ರತಿಫಲ ಇವತ್ತು ಒಬ್ಬ ಮನುಷ್ಯ ಸಿಕ್ಕಿದ್ದಾನೆ. ಇವತ್ತು ಅವನು ಸುಮಾರು ಎಷ್ಟು ಪಿಕ್ಚರ್ ಸರ್, 100 ಪಿಕ್ಚರ್ನ ಅವನು ಇವತ್ತು ಆನ್ಲೈನಲ್ಲಿ ಅವನು ಮಾಡಿರೋದು. ಸೊ ಈ ರೂಟನ್ನ ನಾವು ಕಂಡುಹಿಡ್ಕೊಂಡಿದ್ದು ಹೇಗೆ, ಅವ್ರು ಎಲ್ಲೆಲ್ಲಿಂದ ತೆಗಿತಾರೆ ಏನು ಅಂತ ಇವರು ಹೇಳ್ತಾರೆ. ಆಮೇಲೆ ನಾನು ಮಾತಾಡ್ತೇನೆ. ಹೇಳಿ ಹಂಗೆ ಹೇಳಿ. ಬೇಸಿಕಲಿ ಇವರು ಬಂದು ಜೋರ ಮಾತಾಡಿ. ಈಗ ನಾವು ಇಷ್ಟು ದಿವಸ ಮೇನ್ ಪ್ರಾಬ್ಲಮ್ ಇರೋದು, ಇಷ್ಟು ದಿವಸ ಪೈರಸಿ ಎಲ್ಲಾನು ನಡೆಯುತ್ತೆ, ಅದು ನಡೀತಾನೆ ಇರುತ್ತೆ ಅಂತ ಹೇಳಿ ಎಲ್ಲ ಬಿಟ್ಟಿರೋದ್ರಿಂದ ಇವ್ರು ಏನು ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲದರಲ್ಲೂ ನಮ್ಮ ಫಿಲಮ್ನ ನಾವು ಮಾರ್ಕೆಟಿಂಗ್ ಮಾಡೋದಕ್ಕಿಂತ ಚೆನ್ನಾಗಿ ಇವ್ರು ಮಾರ್ಕೆಟಿಂಗ್ ಮಾಡಿ ಅದನ್ನು ಟೆಲಿಗ್ರಾಮಲ್ಲಿ ಹಾಕೋದು ಮತ್ತು ಇದರಲ್ಲಿ ಅದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ಏನು ಅಂತಂದರೆ, ಇದು ಒಂದು ರೂಟ್ನ ನಾವು ಹಿಡಿದು ಇದನ್ನ ಮಾಡಲಿಲ್ಲ ಅಂತಂದರೆ ಎಂಟೈರ್ ಇಂಡಸ್ಟ್ರಿ ನನಗನ್ಸೋದು ಕೊಲಾಪ್ಸ್. ಕನ್ನಡ ಚಿತ್ರರಂಗ ನಾಮಾವಶೇಷ, ಉಳಿಯೋದು ಕಷ್ಟ ಸಿನಿಮಾ ಅನ್ಸುತ್ತೆ. ಮಾಡೋಕ್ಕಾಗಲ್ಲ. ಜೊತೆಗೆ ಇವ್ರದ್ದು ಆರ್ಗನೈಸ್ಡ್ ವೇ ಇದೆ. ಮುಂಚೆ ನಾವೀಗೇನು ನಮ್ಮ ಹತ್ರ ಆಂಟಿ ಪೈರಸಿ ಟೀಮ್ ಇದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.